ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾ ಇವತ್ತು ಒಂದು ಬ್ಲೌಸ್ ಕಟ್ ಮಾಡುತ್ತೀನಿ. ಸಾದಾ ಬ್ಲೌಸ, ಡಿಸೈನ್ ಬ್ಲೌಸ್ ಅದ ಅಂದ್ರೆ ನಾ ಸಾದಾ ಬ್ಲೌಸ್ ಕಟ್ ಮಾಡುತ್ತೀನಿ. ನೋಡ್ರಿ, ನಿಮಗೆ ಹೆಂಗೆ ತೋರಿಸ್ಬೇಕಂದ್ರೆ ತೋರಿಸ್ತೀನಿ. ಮೊದಲಿಗೆ ಮಾತಾಡಿದ್ದು ಮಾಡ್ಬೇಕಂತ ನೋಡ್ರಿ. ಈ ಕಡೆದು ಅಸ್ತ್ರ ಬ್ಲೌಸ್ ಅದ, ಇದು ಆಮೇಲೆ ತೋರಿಸ್ತೀನಿ. ಇದು ಸಾದಾ ಬ್ಲೌಸ್ ತೋರಿಸ್ತೀನಿ ಮೊದಲಿಗೆ. ನಾನು ನಿಮ್ಗೆ ಕಟ್ ಮಾಡೋಕೆ ಏನೇನು ಬೇಕಪ್ಪ ಅಂತಂದ್ರೆ ಇಂಚ್ಪಟ್ಟಿ ಬೇಕು, ಮತ್ತು ಒಂದು ಚೆಕ್ ಪೀಸ್ ಬೇಕು, ಮತ್ತು ಅದಕ್ಕೆ ಇನ್ನೊಂದು ಏನು ಬೇಕಪ್ಪ ಅಂತಂದ್ರೆ ಕತ್ರಿ ಬೇಕು. ನೋಡಿರಿ, ಕತ್ರಿ. ಆಮೇಲೆ ಅದಕ್ಕೆ ಅತಿ ತೂಕ ಒಂದು ಬ್ಲೌಸ್ ಬೇಕು. ಮೊದಲ ಎಲ್ಲ ಕಡೆಗೆ ಅತಿ ತೊಗೋಬೇಕು. ನೋಡ್ರಿ, ಇನ್ನೊಂದು ಕಡೆಗೆ ಕಟ್ ಮಾಡಬೇಕು. ಇಲ್ಲಿ ಟೇಬಲ್ ಮೇಲೆ ಹಾಕ್ಕೊಂಡು ನಾ ಈಗ ಟೇಬಲ್ ಮೇಲೆ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದು ಸೂಜಿ ಇದೆ, ಮಿಷನ್ಗೆ ಹಾಕೋ ಸೂಜಿ, ಸಣ್ಣದು ಡಬಲ್ ಫಾಟ ಮಷಿನ್ದು ಸೂಜಿ. ಸಿಂಗಲ್ ಫಾಟದ ಬೇರೆ ಇರ್ತಾವೆ, ಡಬಲ್ ಫಾಟದ ಬೇರೆ ಇರ್ತಾವೆ. ನೋಡಿದವ್ರಿಗೆ ಗೊತ್ತಿರ್ತದೆ. ನೋಡ್ರಿ, ಇಲ್ಲೀಗ ನಾನು 4 ಪದರ ಮಾಡಿ ಹಾಕ್ಕೊಂಡಿನಿ. ಹೆಂಗೆ ಹಾಕ್ಕೊಂಡಿನಿ ಅಂತ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ನಾನು 4 ಪದರ ಮಾಡಿ ಹಾಕ್ಕೊಂಡಿನಿ ಈಗ ಬ್ಲೌಸ. ಈಗ ಅದೇ ತೊಗೋಬೇಕಪ್ಪ ಅಂತಂದ್ರೆ ಇಲ್ಲಿ ಸೆಂಟ್ರದಾಗ ಹಿಡ್ಕೊಂಡು ಇದು ಮಾಡ್ಕೋಬೇಕು. ನೋಡಿ, ಬಗ್ಲ ಅಂತಾರೆ ಕನ್ನಡದಾಗ. ಇದಕ್ಕೆ 12 ಅದ ನೋಡ್ರಿ. ಆಮೇಲೆ ಇದು ಬಗಲ್ ಕೆಳಗೆ ಏನದಂದ್ರೆ 9 ಅದ. ಹಿಂದ್ಗಡೆ ಬೆನ್ನಿನ ಉದ್ದಾಳತೆ ಎಷ್ಟದಪ್ಪ ಅಂತಂದ್ರೆ 14 ಅದ ನೋಡ್ರಿ. 15 ಇಟ್ಕೋಬೇಕು. ಈಗ ಮೊದಲು ತೋಳು ಕಟ್ ಮಾಡಾಮು. ತೋಳು ಎಷ್ಟದಪ್ಪ ಅಂತಂದ್ರೆ 5 ಇಂಚು, 5.5, 6 ಇಡಬೇಕು. ನೋಡಿರಿ, ಇದು 6 ಇತ್ತಪ್ಪ ಅಂತಂದರೆ ಇದು 2 ಇಡಬೇಕು. 2 ಇಲ್ಲಾಂದರೆ 2.5 ಇಡಬೇಕು. ನೋಡಿರಿ, ಇಲ್ಲಿ ಇಟ್ಕೊಂಡಿನಿ ನಾನು. ಇದು ಸಾದಾ ಬ್ಲೌಸ್ ಕಟ್ ಮಾಡೋದು ನಾನಿದು. ಇದನ್ನು ನೋಡ್ರಿ, 12 ಅದಲ್ರಿ. ಇದು 4 ಪದರ ಮೇಲೆ ಹೆಂಗೆ ಹಾಕೋಗ್ತಾರಪ್ಪ ಅಂತ ಹಿಂಗೆ ತಿಳ್ಕೊಬೇಡ್ರಿ. ಲಾಸ್ಟ್ ಅದರ ಕರೆಕ್ಟ್ ಆಗ್ತದೆ ನೋಡ್ರಿ. 12 ಇಂಚದು ಹಿಂಗೆ ಹಾಕೋಬೋದು ನಾವು ಬಿಚ್ಚಿಕೊಂಡು. ದೊಡ್ಡ ಪೀಸ್ ಏನಿಲ್ಲ, ಅಷ್ಟೇ 80 ಸೆಂಟಿಮೀಟ್ರ್. ಕರೆಕ್ಟ್ 12 ಅದ ನೋಡ್ರಿ. ಇದು ಕಟ್ ಮಾಡ್ಕೊಂಡು ತಗೋಬೇಕು ನೋಡ್ರಿ.
ಇದು ಕಟ್ ಮಾಡಿದ್ರೆ ಉದ್ದಾಳಕ್ಕೆ ಎಷ್ಟದ ಅಂತಂದ್ರೆ 14 ಇತ್ತು 15 ಬರ್ತೀವಿ ಇವಾಗ. ಇದು 10 ಕೊಳ್ಳ 10 ಇದೇ ಬಾಗಿಲು ಲೈನ್ ಮಾಡೋಕ್ಕೂ 9 ಇಟ್ಕೋಬೇಕು. ಇದು ಟೋಟಲಿ ಎಲ್ಲನೂ ಕಲ್ತು 6 ಇಟ್ಕೋಬೇಕು ನೋಡಿರಿ. ಯೂಸ್ ಆಗೋದು ಇದೇ, ನಾ 6 ಇಟ್ಕೊಳ್ತೀನಿ. ಇಲ್ಲಿ 2 ಬೇಕು. ತೋಳು ಕಟ್ ಇಲ್ಲಿ ಶೋಲ್ಡ್ರ್ ಪಟ್ಟಿ ಕೊಳ ಕಟ್ ಮಾಡ್ಕೊತೀವಲ್ಲ ಅದು 2 ಈ ಥರ ಇನ್ಸ್ಪೆಕ್ಟ್ರ್ ಇದ್ರೆ ಸಲೀಸ್ ಆಗುತ್ತೆ ನೋಡಿ ಕಟ್ ಮಾಡ್ಕೋಕ. ಮೂರುವರೆ ಉಳಿತು ನೋಡ್ರಿ. ಇಲ್ಲಿ 3 ಉಳಿದಿದ್ದು ಅದಕ್ಕೆ ಹಿಡ್ಕೊಂಡು ಇಲ್ಲಿ ದಪ್ಪಿದ್ದವರಿಗೆ 6 ಇಟ್ಕೋಬೇಕು. ಸೊಟ್ಟಿದ್ದವ್ರಿಗೆ 5 ಇಟ್ಕೊಂಡ್ರೆ ನಡೀತದೆ ನೋಡ್ರಿ. ಸ್ವಲ್ಪ 1 ಇಂಚೆ ನೋಡಬೇಕು, ಹೊರಗೆ ತೊಗೋಬೇಕು, ಹಿಂಗೆ ಕಟ್ ಮಾಡ್ಕೋಬೇಕು. ಟೋಟಲ್ 5 ನೋಡ್ರಿ ಹಾಕಬೇಕು. ಇದು ಹಿಂದಿಂದಾಯಿತು. ಮುಂದಿನ ಭಾಳ ಸಲೀಸಾಗಿ ಹೇಳ್ತೀನಿ ನೋಡ್ತಾರೆ. ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಬ್ಲೌಸ್ ಕೊಳ್ಳಿಂದು ಸರಿಯಾಗಿ ಬರ್ತದೆ ನೋಡಿರಿ. ಮತ್ತು ಕ್ರಾಸ್ ಕಟ್ಟಿಂಗ್ನು ಮಾಡ್ತೀನಿ ನಾ. ಅದು ಭೀ ನಿಮಗೆ ಹೇಳ್ತೀನಿ. ಆಮೇಲೆ ಇದು ಕೈಗೆ ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಳ್ತೀನಿ. ಇದೇನು ಅದಲ್ಲ, ಇದೇ ಥರನೇ ಇದು ಮ್ಯಾಗ ಇಟ್ಕೊಬೇಕು ನೋಡಿರಿ. ಬ್ಲೌಸ್ ಜಾಸ್ತಿ ಈ ಥರ ಹಾಕ್ಕೊಂಡೀನಿ. ಈ ಥರ ಹಾಕ್ಕೊಂಡೀನಿ ನೋಡಿರಿ. ನಾ ಇಲ್ಲಿ ಹಾಕೋಬೇಕಿತ್ತು, ಇದು ಇಷ್ಟೇ ಬಟ್ಟೆ ಬರ್ತದೆ, ಇಲ್ಲಾದ್ರೆ ಜಾಸ್ತಿ ಬರ್ತದೆ ಅಂತಂದು ಇಲ್ಲಿ ಹಾಕ್ಕೊಂಡೀನಿ. ನಾ ಈಗ ಇದಿಷ್ಟು ಕಟ್ ಮಾಡ್ಕೊಂಡು ಬರ್ತೀನಿ. ಇದು ವೇಸ್ಟ್ ಆಗ್ತದಂತ ಇಲ್ಲಿ ಕಟ್ ಮಾಡ್ಕೊಂಡೀನಿ ನೋಡಿರಿ. ಇದು ಫುಲ್ ಕಟ್ ಮಾಡಿ ಇದು ಮುಂದಿನ ಕೊಳ್ಳ 5.5 ಅದ ನೋಡಿರಿ. ಮುಂದೆ ಇಲ್ಲಿ ಶೋಲ್ಡ್ರ್ ಪಟ್ಟಿರ್ತಾರೆ, ಈ ಕಡೆ 3 ಇಟ್ಕೋಬೇಕು. ಬಟನ್ ಹಚ್ಚಲ್ಲಿ 3 ಇಂಚ್ ಇಟ್ಕೋಬೇಕು. ಬಾಗಿಲು ಸೈಡಿಗೆ 2.5 ಇಟ್ಕೋಬೇಕು. ಮತ್ತು ಯಾರ್ಯಾರಿಗೆ ತಿಳಿದಿಲ್ಲ ಕಮೆಂಟ್ ಹಾಕಿ ಹೇಳ್ರಿ, ಪೂರ ಕ್ಲಿಯರಾಗಿ ತೋರಿಸ್ತೀನಿ ಅಂತ. ಬ್ಲೌಸ್ ಕಟ್ ರೆಡಿ ಆಯ್ತು ನೋಡಿರಿ. ಬ್ಲೌಸ್ ಕಟ್ಟಿಂಗ ಇದು ಮೇಘಾ ತೋಳು ಬ್ಲೌಸ್ ಕಟ್ಟಿಂಗ. ಇದು ಕ್ರಾಸ್ ಪಟ್ಟಿ. ಇದು ಕ್ರಾಸ್ ಪಟ್ಟಿ ಅದ ನೋಡ್ರಿ. ಇಲ್ಲಿ
ಇದು ಬೆನ್ ಪಟ್ಟಿ, ಆಮೇಲೆ ಇದು ಮುಂದೆ ಉಕ್ಕಿನ ಪಟ್ಟಿ ಮತ್ತು ಕಾಜು ಪಟ್ಟಿ ಎಲ್ಲನೂ ಇರ್ತದೆ ನೋಡಿರಿ. ಇದ್ರೊಳಗೆ ನಾ ಮೇಘ ಬ್ಲೌಸ್ ಬ್ಲೌಸ್ ಮೇಘತ್ತು ಅಂದರೆ ಇದ್ರೊಳಗೆ 2 ಪದರ ಬರ್ತಾರೆ ನೋಡಿರಿ. ಇಂಥದ ಇದು ಕೆಳಗಿನ 2 ಇಂಚ್ ಹಚ್ಕೋಬೇಕು. ಹತ್ತು ಇಂಚ್ ಬೇಕು ನೋಡಿರಿ. ಬಟ್ಟೆ ಕಮ್ಮಿ ಇದ್ರೆ ಹಚ್ಕೋಬೋದು. ಇದೇ ಮತ್ತೆ ರಿಟರ್ನ್ ಆಗಿ ಹಚ್ಕೋಬೋದು ನೋಡಿರಿ. ಈ ರೀತಿ ಆಯ್ತು ನೋಡಿರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು. ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮ್ಗೆ ನಾಳೆ ಇದು ಹೊಲಿಯೋ ಟೈಮ್ ನೋಡಿರಿ, ಹೊಲಿಯೋ ಟೈಮಿಗೆ ತೋರಿಸ್ತೀನಿ ನಾನು ನಿಮ್ಗೆ ಕ್ಲಿಯರಾಗಿ ಬ್ಲೌಸ್ ಕಟ್ ಮಾಡೋದಾಯ್ತು. ಇದು ಜಾಸ್ತಿ ಇತ್ತಂದ್ರೆ ಇದೇ ಹೊಲ್ಕೋಬೋದು, ಇದ್ದಿಲ್ಲಂದ್ರೆ ಈ ರೀತಿ ಹಚ್ಕೊಂಡು ಹೊಲ್ಕೋಬೋದು ನೋಡಿರಿ. ಸಾದಾ ಬ್ಲೌಸ್ ಕಟ್ಟಿಂಗ್ ಆಯಿತು. ಈ ರೀತಿ ಕಟ್ ಮಾಡಿ ನೋಡ್ರಿ. ನಾರಿ ಎಲ್ಲೂ ವೇಸ್ಟ್ ಆಗ್ಲಾರ್ದೇ ಸ್ವಲ್ಪ ಬಟ್ಟೆ ಉಳಿಲಾರ್ದಂಗೆ ಕಟ್ ಮಾಡಿ ನೋಡ್ರಿ. ನಾರಿ ಜಾಸ್ತಿ ಇದ್ರೆ ಉಳಿಬೋದು. ಇದು 80 ಸೆಂಟಿಮೀಟ್ರ್ ಅದ.